ನಮಸ್ತೆ. ನಾವಿಂದು ಚರ್ಚಿಸಲು ಹೋಗುತ್ತಿರುವುದು ಬೀರಪ್ಪ ಮತ್ತು ಸುನಂದ ಎಂಬ ದಂಪತಿಗಳ ಬಗ್ಗೆ. ಸುನಂದ ಮತ್ತು ಬೀರಪ್ಪ ದಂಪತಿಗಳು ತಮ್ಮ ಇಬ್ಬರು ಮಕ್ಕಳೊಂದಿಗೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಅಕ್ಕಮಹಾದೇವಿ ನಗರದಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸಿಸುತ್ತಿದ್ದರು. ಬೀರಪ್ಪ ತನಗೆ ಬರುತ್ತಿದ್ದ ಆದಾಯದಲ್ಲಿ ತನ್ನ ಹೆಂಡತಿ ಮತ್ತು 2 ಮಕ್ಕಳನ್ನು ಸಂತೋಷದಿಂದ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಆದರೆ ಸೆಪ್ಟೆಂಬರ್ 1, 2025 ರಾತ್ರಿಯಲ್ಲಿ ಬೀರಪ್ಪ ಮಲಗಿರುವ ವೇಳೆ ಯಾರೋ ಬೀರಪ್ಪನ ಎದೆಯ ಮೇಲೆ ಕುಳಿತು ಅವನ ಕತ್ತು ಮತ್ತು ಮರ್ಮಾಂಗವನ್ನು ಇಸುಕಿ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಆಗ ಬೀರಪ್ಪ ಎಚ್ಚರಗೊಂಡು ಕಾಲಿನಿಂದ ಕೂಲರ್ ಅನ್ನು ಶಬ್ದ ಮಾಡಿದಾಗ ಮನೆಯ ಮಾಲೀಕರು ಎಚ್ಚರಗೊಂಡಿದ್ದಾರೆ. ಕೂಲರ್ನಿಂದ ಆದ ಶಬ್ದಕ್ಕೆ ಮನೆಯ ಮಾಲೀಕರು ಓಡಿ ಬಂದು ಬಾಗಿಲನ್ನು ತಟ್ಟಿದಾಗ ಬೀರಪ್ಪನ 8 ವರ್ಷದ ಮಗ ಎದ್ದು ಬಂದು ಬಾಗಿಲನ್ನು ತೆಗೆದಿದ್ದಾನೆ. ತಕ್ಷಣವೇ ಯಾರೋ ಇಬ್ಬರು ಮನೆಯಿಂದ ಓಡಿ ಹೋಗಿ ತಲೆಮರೆಸಿಕೊಂಡಿದ್ದಾರೆ. ಪ್ರೀತಿ ಒಂದು ಮಾಯೆ ಎನ್ನುವುದು ಈ ವಿಚಾರದಲ್ಲಿ ನಿಜ ಎಂದು ಮತ್ತೆ ಸಾಬೀತಾಗಿದೆ. ಇಲ್ಲಿ ಸುನಂದಾಳು ಮದುವೆಯಾಗಿ 2 ಮಕ್ಕಳಿಗೆ ತಾಯಿಯಾಗಿದ್ದರೂ ಸಿದ್ದಪ್ಪ ಎನ್ನುವ ಪರಪುರುಷನೊಂದಿಗೆ ಪ್ರೀತಿಯಲ್ಲಿ ಸಿಲುಕಿದ್ದಾಳೆ. ಅಷ್ಟೇ ಅಲ್ಲ, ಸಿದ್ದಪ್ಪನ ಜೊತೆ ಸೇರಿ ತನ್ನ ಗಂಡನನ್ನೇ ಹತ್ಯೆ ಮಾಡಲು ಪ್ರಯತ್ನಿಸಿದ್ದಾಳೆ. ಸುನಂದಾಳು ಪ್ರಿಯಕರನಾದ ಸಿದ್ದಪ್ಪನ ಜೊತೆ ಸೇರಿ ಗಂಡ ರಾತ್ರಿ ಮಲಗಿರುವ ವೇಳೆ ಕೊಲೆ ಮಾಡಲು ಪ್ರಯತ್ನಿಸಿದ್ದಾಳೆ. ಮಕ್ಕಳು ಮತ್ತು ಗಂಡ ಮಲಗಿದ ನಂತರ ಪ್ರಿಯಕರ ಮತ್ತು ಅವನ ಸ್ನೇಹಿತನನ್ನು ಮನೆಯೊಳಗೆ ಕರೆಸಿಕೊಂಡಿದ್ದಾಳೆ. ಬೀರಪ್ಪ ಮಲಗಿರುವ ಕೋಣೆಗೆ ಕರೆದುಕೊಂಡು ಹೋಗಿ ಬಿಟ್ಟಿದ್ದಾಳೆ. ಸುನಂದಾಳ ಪ್ರಿಯಕರ ಸಿದ್ದಪ್ಪ ಮತ್ತು ಅವನ ಸ್ನೇಹಿತ ಮಲಗಿರುವ ಬೀರಪ್ಪನ ಎದೆಯ ಮೇಲೆ ಕುಳಿತು ಬೀರಪ್ಪನ ಮರ್ಮಾಂಗ ಮತ್ತು ಕುತ್ತಿಗೆಯನ್ನು ಇಸುಕಿ ಕೊಲೆ ಮಾಡಲು ಪ್ರಯತ್ನಿಸಿದ್ದಾರೆ. ಈ ವೇಳೆ ಸುನಂದಾಳು ತನ್ನ ಪ್ರಿಯಕರನಿಗೆ ಸಿದ್ದು ಬಿಡಬೇಡ, ಕಲಾಸ್ ಮಾಡು ಎಂದು ಪ್ರಿಯಕರನಿಗೆ ಪ್ರೋತ್ಸಾಹ ನೀಡಿದ್ದಾಳೆ. ಆ ವೇಳೆಗಾಗಲೇ ಬೀರಪ್ಪ ಎಚ್ಚರಗೊಂಡು ಕಾಲಿನಿಂದ ಕೂಲರ್ ಅನ್ನು ಒದ್ದು ಶಬ್ದ ಮಾಡಿದ್ದಾನೆ. ಆಗ ಮನೆ ಮಾಲೀಕರಿಗೆ ಶಬ್ದ ಕೇಳಿಸಿ ಓಡಿ ಬಂದು ಮನೆ ಬಾಗಿಲನ್ನು ತಟ್ಟಿದಾಗ ಬೀರಪ್ಪ ಮತ್ತು ಸುನಂದಾಳ 8 ವರ್ಷದ ಮಗ ಎದ್ದು ಬಂದು ಬಾಗಿಲನ್ನು ತೆಗೆದಿದ್ದಾನೆ. ವೇಳೆ ಸಿದ್ದಪ್ಪ ಮತ್ತು ಅವನ ಸ್ನೇಹಿತರು ಮನೆಯಿಂದ ಪರಾರಿಯಾಗಿದ್ದಾರೆ. ಇನ್ನು ಪರಾರಿಯಾದ ಸುನಂದಾಳ ಪ್ರಿಯಕರ ಸಿದ್ದಪ್ಪ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನು ಹರಿಬಿಟ್ಟಿದ್ದು ಗಂಡನ ಹತ್ಯೆಗೆ ಸುನಂದ ಮಾಡಿದ ಪ್ಲಾನ್ ಅನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಬೀರಪ್ಪನ ಹತ್ಯೆಗೆ ಸ್ಕೆಚ್ ಹಾಕಿದ್ದೇ ಪತ್ನಿ ಸುನಂದಾಳೆ ಹತ್ಯೆಯ ದಿನ ಹಾಗೂ ಟೈಮನ್ನು ಫಿಕ್ಸ್ ಮಾಡಿದ್ದು ಎಂದು ಪ್ರಿಯಕರ ಸಿದ್ದಪ್ಪ ಹೇಳಿದ್ದಾನೆ. ಈ ಪ್ರಕರಣದಲ್ಲಿ ತನ್ನನ್ನು ಮಾತ್ರ ಸಿಲುಕಿಸುವ ಪ್ಲಾನ್ ಅನ್ನು ಸುನಂದ ಮಾಡಿದ್ದಾಳೆ ಎಂದು ವಿಡಿಯೋದಲ್ಲಿ ಹೇಳಿದ್ದಾನೆ. ಇಬ್ಬರು ಸೇರಿ ಕೊಲೆಗೆ ಯತ್ನಿಸಿದ್ದೇವೆ, ಆದರೆ ಸುನಂದ ಹಾಗೂ ಆಕೆಯ ಅಣ್ಣ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿ ನನ್ನೊಬ್ಬನನ್ನೇ ಕೊಲೆಗಾರನೆಂದು ಸಿಲುಕಿಸಲು ಯತ್ನಿಸುತ್ತಿದ್ದಾರೆ ಎಂದು ಸಿದ್ದಪ್ಪ ಹೇಳಿಕೊಂಡಿದ್ದಾನೆ. ಇಬ್ಬರನ್ನು ಆರೋಪಿ ಎಂದು ಪರಿಗಣಿಸಲಿ ಎಂದು ಪೊಲೀಸರಿಗೆ ಮನವಿಯನ್ನು ತನ್ನ ವಿಡಿಯೋ ಮೂಲಕ ಮಾಡಿಕೊಂಡಿದ್ದಾನೆ. ಇನ್ನು ಈ ಸಂಬಂಧ ಇಂಡಿಯ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಿಯಕರನಿಗಾಗಿ ಪತಿಯ ಕೊಲೆ ಮಾಡಲು ಸ್ಕೆಚ್ ಹಾಕಿದ್ದವಳು ಜೈಲು ಪಾಲಾಗಿದ್ದಾಳೆ. ಇನ್ನು ಪ್ರಿಯಕರ ಸಿದ್ದಪ್ಪ ಅಜ್ಞಾತ ಸ್ಥಳ ಸೇರಿ ಪ್ರಿಯತಮೆ ಸುನಂದಾಳ ಮೇಲೆ ಆರೋಪದ ವಿಡಿಯೋಗಳನ್ನು ಹರಿಬಿಡುತ್ತಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪೊಲೀಸರ ಪೂರ್ಣ ತನಿಖೆಯಿಂದಷ್ಟೇ ಇನ್ನಷ್ಟು ಸತ್ಯಗಳು ಹೊರಬರಬೇಕಿವೆ. ಸ್ನೇಹಿತರೆ, ಪತಿ ಮತ್ತು ಪತ್ನಿಯ ಪ್ರೀತಿ ಮಾನವ ಜೀವನದ ಅತ್ಯಂತ ಗಾಢ ಮತ್ತು ವಿಶಿಷ್ಟ ಬಾಂಧವ್ಯವಾಗಿದೆ. ಇದು ಕೇವಲ ಮದುವೆಯ ಬಾಂಧವ್ಯವಲ್ಲ, ಜೀವನ ಪೂರ್ತಿ ಒಟ್ಟಿಗೆ ಸಾಗುವ ನಂಬಿಕೆ, ತಾಳ್ಮೆ ಮತ್ತು ಪರಸ್ಪರ ಬಾಳುವಿಕೆಯಿಂದ ಕೂಡಿದ ಸಂಬಂಧವಾಗಿದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಎಂಬುದು ಅಡಿಪಾಯ. ಅದು ಮನೆಯನ್ನು ಸಂತೋಷದಿಂದ ಕಂಗೊಳಿಸಲು ಸಹಾಯ ಮಾಡುತ್ತದೆ. ದಾಂಪತ್ಯ ಜೀವನದಲ್ಲಿ ಪತಿ ಮತ್ತು ಪತ್ನಿಯು ಒಬ್ಬರ ಕನಸುಗಳಿಗೆ ಒಬ್ಬರು ಜೊತೆಯಾಗಿ ನಿಂತರೆ ಆ ಸಂಬಂಧವು ಅಜರಾಮರವಾಗಿರುತ್ತದೆ. ಇದು ಮಕ್ಕಳ ಜೀವನವನ್ನು ಅದ್ಭುತವಾಗಿ ನಿರ್ಮಿಸಲು ಸಹಾಯವಾಗುತ್ತದೆ. ಮದುವೆ ಎಂದರೆ ನಂಬಿಕೆ, ಪ್ರೀತಿ, ಬಾಂಧವ್ಯ ಹಾಗೂ ಜವಾಬ್ದಾರಿಯ ಬಲವಾದ ಸಂಬಂಧವಾಗಿರುತ್ತದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.